ಸ್ವಾಮಿ ಗೌಡ ಸರ್ ಇದ್ದಾರೆ ಸರ್. ಮೊಹರಂ ಮತ್ತು ಇಮಾಮ್ ಹುಸೇನ್ ಬಗ್ಗೆ ಸ್ವಲ್ಪ ಮಾತಾಡಿ ಸರ್. ಇಮಾಮ್ ಹುಸೇನ್ ಅವರು ಇವತ್ತಿಗೆ 1345-46 ವರ್ಷಗಳ ಹಿಂದೆನೆ ಅವರು ಏನ ದೌರ್ಜನ್ಯ ನಡೀತು, ಇವತ್ತಿನ ಇರಾಕಿನ ಕರ್ಬಾಲಾ ಪ್ರದೇಶದಲ್ಲಿ ಏನ್ ದೌರ್ಜನ್ಯ ನಡೀತು, ಆ ದೌರ್ಜನ್ಯದಲ್ಲಿ ಸತ್ಯವನ್ನ ಬಿಟ್ಟುಕೊಡದಲೆ ನ್ಯಾಯದ ಪರವಾಗಿ ದೌರ್ಜನ್ಯದ ವಿರೋಧವಾಗಿ ಅವರು ನಮಗೆ ಸೋಲಾಗುತ್ತೆ, ಪ್ರಾಣಾರ್ಪಣೆ ಮಾಡಬೇಕಾಗುತ್ತೆ ಅಂತ ಅಂದ್ರೂ ಕೂಡ ಅವರು ಶರಣಾಗತಿ ಆಗದಲೆ ಅವರ ತತ್ವ ನಿಷ್ಠೆಗೋಸ್ಕರ ಹೋರಾಟ ಮಾಡಿ ಅವರು ಮತ್ತು ಅವರ ಕುಟುಂಬ, ಅವರ ಸಹಚರರು ಎಲ್ಲರೂ ಕೂಡ ಪ್ರಾಣ ತ್ಯಾಗವನ್ನು ಮಾಡಿದ್ರು, ಹುತಾತ್ಮರಾದರು. ಅಂತಾರೆ ಅದನ್ನ ಹುತಾತ್ಮರಾದರು. ಅವತ್ತಿನ ಒಂದು ದಿನವನ್ನ ಇವತ್ತು ಶೋಕಾಚರಣೆಯಾಗಿ ನಮ್ಮ ಎಲ್ಲ ಮುಸ್ಲಿಂ ಬಾಂಧವರು ಕೂಡ ಇವತ್ತು ಶೋಕಾಚರಣೆ ಆಚರಿಸ್ತಾ ಇದ್ದಾರೆ. ಅವರತ್ತೇನು ಈ ಇರಾನ್ ಇವತ್ತು ದೇಶ ಏನಿದೆ ಅವತ್ತೇನು ಪ್ರಾಣಾರ್ಪಣೆ ಮಾಡಿದ್ರು ಹುತಾತ್ಮರಾಗಿ, ಇವತ್ತು ಇಡೀ ದೇಶಕ್ಕೆ ಗೊತ್ತಾಗಿದೆ ಇರಾನ್ ದೇಶ ಎಷ್ಟೇ ದೊಡ್ಡ ರಾಷ್ಟ್ರಗಳು ಕೂಡ ಕ್ಷಿಪಣಿ ಹಾರಿಸಿ ದೊಡ್ಡ ದೊಡ್ಡ ಬಾಂಬ್ ಹಾಕಿ ಶರಣಾಗತಿ ಆಗುತ್ತೆ ಈ ದೇಶ ಅಂತ ಎಲ್ಲರೂ ಇಡೀ ಪ್ರಪಂಚ ತಿಳ್ಕೊಂಡಿತ್ತು. 3 ದಿವಸದೊಳಗೆ ಅಲ್ಲಿಗೆ ಆ ದೇಶ ಸರ್ವನಾಶ ಆಗುತ್ತೆ, ಶರಣಾಗತರಾಗ್ತಾರೆ ಅಂತ ಅಂದ್ಬಿಟ್ಟು ಇಡೀ ಪ್ರಪಂಚ ತಿಳ್ಕೊಂಡಿತ್ತು. ಆದ್ರೆ ಅವ್ರು ಹಾಕಿಕೊಟ್ಟಂತ ಇಮಾಮ್ ಹುಸೇನ್ ಅವ್ರು ಹಾಕಿಕೊಟ್ಟಂತ ಒಂದು ಏನಿತ್ತು ತತ್ವ, ಅವ್ರ ಧೈರ್ಯ, ಸಾಹಸ ಇವತ್ತು ಕೂಡ ಅಲ್ಲಿಯ ಜನ ಎಲ್ಲ ಕೊನೆ ಉಸಿರು ಸತ್ರು ಪರವಾಗಿಲ್ಲ, ಶರಣಾಗತಿ ಆಗಬಾರ್ದು ಅಂತ ಹೇಳಿ ತಿಂಗಳಾನ್ಗಟ್ಟಲೆ ಯುದ್ಧ ಆದ್ರೂ ಕೂಡ ಶರಣಾಗತಿ ಆಗದಲೆ ಇವತ್ತು ಅಮೆರಿಕ ಅಂತ ದೊಡ್ಡ ದೇಶನೇ ಕೂಡ ಇವ್ರನ್ನೇ ನಾವೇನೂ ಮಾಡಕ್ಕಾಗಲ್ಲ, ಇವ್ರು ಕೊನೆವರೆಗೂ ಹೋರಾಟ ಸಾಯ್ತಾರೆ ಹೊರತು ಶರಣಾಗತಿ ಆಗಲ್ಲ ಇವರು ಅಂತ ಕನ್ಫರ್ಮ್ ಆದ್ಮೇಲೆ ಅವ್ರು ಯುದ್ಧವನ್ನ ನಿಲ್ಸಿದ್ರು. ಅದರಿಂದ ಆ ದೇಶದ ಒಂದು ಏನು ಸಾಧನೆ ಇದೆ ಇವತ್ತು ಪ್ರಪಂಚಕ್ಕೆ ಮಾದರಿ. ಯಾಕೆಂದ್ರೆ ಯಾವುದೇ ದೇಶ ಆಗ್ಲಿ ಸ್ವಾಭಿಮಾನಕ್ಕೆ ಶರಣಾಗತಿ ಆಗಲ್ಲ, ಹೋರಾಟ ಮಾಡಿ ಸಾಯ್ತೀವಿ ಹೊರತು ಶರಣಾಗತಿ ಆಗಲ್ಲ ಅಂತ ಅಂದ್ಬಿಟ್ಟು ಶತ್ರುಗಳಿಗೆ ಏನು ಸಂದೇಶವನ್ನು ಕೊಡ್ತು ಇರಾನ್ ದೇಶ ಇವತ್ತು ಪ್ರಪಂಚದ ಎಲ್ಲಾ ದೇಶಗಳಿಗೂ ಒಂದು ಮಾದರಿ ಅಂತ ನನ್ನ ಭಾವನೆ. ಅಂತ ಒಂದು ಪ್ರಭಾವವಿರ್ಬೇಕಾದ್ರೆ ಇಮಾಮ್ ಹುಸೇನ್ ಅವರ ಪ್ರಭಾವ ಅದರ ಮೇಲಿದೆ. ಅದಕ್ಕೋಸ್ಕರ ಇವತ್ತಿನ ದಿನವನ್ನ ಅತ್ಯಂತ ಪವಿತ್ರವಾದ ದಿನ, ಪವಿತ್ರವಾದ ತಿಂಗಳು ಮೊಹರಂದು. ಅದಕ್ಕೋಸ್ಕರ ಈ ಮುಸ್ಲಿಂ ಬಾಂಧವರಲ್ಲಿ ಅವರ ಶೋಕಾಚರಣೆಯಲ್ಲಿ ನಾನು ಕೂಡ ಪಾಲ್ಗೊಳ್ಬೇಕು ಅಂತ ಅಂದ್ಬಿಟ್ಟು ಇವತ್ತ ಅತ್ಯಂತ ಅಭಿಮಾನದಿಂದ ಬಂದು ಇವ್ರ ಜೊತೆ ನಾನು ಪಾಲ್ಗೊಂಡಿದ್ದೀನಿ. Sir, you came to Alipur. How do you feel now? Today, by seeing the people, by seeing the cracked clothes, how do you feel? ಇವತ್ತು ಪ್ರತಿ ವರ್ಷನೂ ಅಷ್ಟೇನೆ ಇಲ್ಲಿಯ ಜನತೆ ಮೊಹರಂ ದಿವಸ ಮೆರವಣಿಗೆಗಳನ್ನ ಮಾಡಿಕೊಂಡು ಅವ್ರ ಶೋಕಾಚರಣೆಯನ್ನು ಮಾಡಿ ಧಾರ್ಮಿಕ ಸಭೆಗಳನ್ನ ಮಾಡಿ, ಧಾರ್ಮಿಕ ಸಭೆಗಳಲ್ಲಿ ಇಮಾಮ್ ಹುಸೇನ್ ಅವರು ಯಾವ ತರ ಅವರು ಹುತಾತ್ಮರಾದ್ರು ಅನ್ನೋದ್ರ ಬಗ್ಗೆ ಜನಗಳಿಗೆ ಇವತ್ತು ಕೂಡ ಪ್ರತಿಯೊಂದು ವಿಚಾರಗಳನ್ನ ತಿಳಿಸುವಂತ ಒಂದು ಕಾರ್ಯಕ್ರಮವನ್ನ ಮೊಹರಂ ತಿಂಗಳಲ್ಲಿ ಮಾಡ್ಕೊಂಡ್ ಬಂದರೆ ಇವತ್ತೆಲ್ಲ ನೋಡ್ತಾ ಇದ್ರೆ ಇದನ್ನು ಕೂಡ ವಿಶೇಷವಾಗಿ ಏರ್ಪಡಿಸಿ ಅದನ್ನ ಮಾದರಿಯಾಗಿ ಏರ್ಪಡಿಸಿ ಜನತೆಗೆ ತೋರಿಸ್ತಾ ಇದ್ದಾರೆ. ಧಾರ್ಮಿಕ ಸಭೆಗಳನ್ನ ಮಾಡ್ತಾರೆ, ದಾನ ಧರ್ಮಗಳನ್ನ ಮಾಡ್ತಾರೆ, ದೊಡ್ಡ ಮೆರವಣಿಗೆಯ ಮೂಲಕ ಅವರ ಶೋಕಾಚರಣೆಯನ್ನ ಮಾಡಿ ಒಂದು ಮೊಹರಂ ಆಚರಿಸ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು.